ನನ್ನ ಯೂಟ್ಯೂಬ್ ಚಾನಲಿಗೆ ಮೊಳಲ್ಕೆರೆಯಲ್ಲಿ ಹಿಂದೂ ಮಹಾಗಣಪತಿ ಬಿಟ್ಟಿದ್ದಾರೆ ಶನಿವಾರ ದಿನ. ಅದಕ್ಕೆ ಅಲ್ಲಿ ಕ್ಲೀನ್ ಮಾಡ್ಬೇಕಂತ ಹೇಳಿದ್ದಾರೆ, ಊಟ ಎಲ್ಲ ಹಾಕ್ಸ್ಬೇಕಲ್ಲ. ಸೊ ಹಂಗಾಗಿ ಗಾಡಿ ಓಡ್ಸಕ್ಕೆ ಹೋಗ್ತಾ ಇದ್ದೀವಿ. ಮುನ್ಸಿಪಾಲ್ಟಿ ಗಾಡಿ, ಯಾವ ಗಾಡಿ ಅಂತ ಗೊತ್ತಿಲ್ಲ, ನೋಡೋಣ. ಅದೇ ನಾನು ಓಡಿಸೋ ಗಾಡಿ ಬಾಬ್ ಕ್ಯಾಟ್ ಹೆಂಗಿದೆ ಅಂತ ನೋಡೋಣ. ಯಾವತ್ತೂ ಓಡಿಸಿಲ್ಲ ಗಾಡಿ, ಟ್ರೈ ಮಾಡೋಣ ಇವತ್ತು. ಡೋರ್ ಓಪನ್ ಮಾಡೋಣ ಅಂತ ನೋಡಿದೆ, ಡೋರ್ ಲಾಕ್ ಎಲ್ಲ ಹೋಗಿತ್ತು. ಹೆಂಗೆ ಏನು ಅಂತ ಗೊತ್ತಿಲ್ಲ, ಮಾಡಿದೆ, ಆಗಲಿಲ್ಲ. ನೆಕ್ಸ್ಟ್ ಸ್ಟೇರಿಂಗ್ ಹಿಡಿದ್ರೆ ಒಳ್ಳೆ ಕಾರು ಸ್ಟೇರಿಂಗ್ ಹಿಡ್ದಂಗೆ ಫೀಲಿಂಗ್ ಕೊಡ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಡೋಸಿಂಗ್ ಹೋಗಂಗೆ ಇಲ್ಲ, ಯಾಕಂದ್ರೆ ಗಾಡಿ ಕ್ಲೀನ್ ಮೇಂಟೆನೆನ್ಸ್ ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ನನಗಂತೂ ಬೇಜಾರಾಗಿ ಗಾಡಿ ಓಡಿಸೋಕ್ಕೆ. ಫ್ರೆಂಡ್ ಬಕೆಟ್ ಅಂತೂ ಯಪ್ಪ ಸಾಕಪ್ಪ, ಈ ಗಾಡಿ ಯಾಕಾರ ಬಂದು ಅನ್ನಿಸ್ತು. ಫೈನಲಿ ಡೋಸಿಂಗ್ ಹೊಡಿತಾ ಇದ್ದೀನಿ. ಗಾಡಿ ಕಟ್ ಮಾಡೋದು ಭಾರಿ ಕಷ್ಟ ಇದು, ಯಾಕಂದರೆ JCB ಆದರೆ ನಿಂತಿದ್ದ ಜಾಗದಾಗೆ ಕಟ್ ಮಾಡಿಸ್ಬೋದು. ಇದು ಲಾಂಗ್ ತಗೋಬೇಕಾಗತ್ತೆ. ಲಾಂಗ್ ತಗೊಂಡು ಕಟ್ ಮಾಡಿ ಡೋಸಿಂಗ್ ಹೊಡೆಯೋದು ಯಪ್ಪ, ಇದು ಭಾರಿ ತಲೆನೋವಿನ ಕೆಲಸ ಇದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಫೈನಲಿ ಕೆಲಸ ಮುಗೀತು. ಕೆಲಸ ಕ್ಲೀನಾಗಿ ಆಗಿಲ್ಲ ನನಗೆ. ಈ ಗಾಡಿ ಓಡೋಕ್ಕೆ ಇಷ್ಟನೇ ಆಗಿಲ್ಲ ಹೇಳ್ಬೇಕು ಅಂದರೆ. ಸರಿಯಾಗಿ ನಿಲ್ಲಿಸಿ ಇಮೋಷನಲ್ ಡ್ಯಾಮೇಜ್ ಬಾಯ್ ಅಂತ ಹೇಳಿ ಬಂದೆ. ಗಾಡಿ ಅಂತೂ ಕ್ಲೀನಾಗಿ ಮೇಂಟೈನೇ ಮಾಡಿಲ್ಲ. ಅಯ್ಯೋ ಸಾಕಾಗೋಯ್ತು ಈ ಗಾಡಿ ಓಡಿಸೋ ಅಷ್ಟೊತ್ತಿಗೆ. ಸರಿ ಆ ಥರ ಕಾಮೆಂಟ್ಸ್ ಕೊಡೋದಾದ್ರೆ ಸರಿ ಇರಲ್ಲ, ಮುಚ್ಕೊಂಡು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಬಾಬ್ ಕ್ಯಾಟ್ ಗಾಡಿಯಲ್ಲಿ ಓಡಿಸ್ದೆ, ಆ ಗಾಡಿ ಕ್ಲೀನ್ ಮಾಡೋಕ್ಕಾಗಿಲ್ಲ, ಓಡ್ಸೋಕ್ಕಾಗಿಲ್ಲ. ಯಾಕಂದ್ರೆ ಗಾಡಿ ಏಕೆ ಏನು ಅಂತ ಅಷ್ಟಲ್ಲಿ ಹೇಳ್ತೀನಿ. ನಮ್ಮ ಗಾಡಿ ತೊಗೊಂಬಂದಿದ್ದೀನಿ, ಇವಾಗ ಕ್ಲೀನ್ ಮಾಡಬೇಕು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ವಿಷಯ ಏನಪ್ಪ ಅಂದರೆ, ಹೇಳ್ರಪ್ಪ ಹೇಳ್ರು. ಅದಕ್ಕೆ ಸಾಕಾಗಿ ಬೇಡ ಅಂತ ನಮ್ಮ ಗಜ ತಗೊಂಡು ಹೋದ್ವಿ. ಗಜ ತಗೊಂಡೋಗಿ ಎಲ್ಲ ಕೆಲಸ ಮುಗಿಸಿ 4 ಗಂಟೆ ಕೆಲಸ ಆಯಿತು. 1500 ರೂಪಾಯಿ ದುಡ್ಡು ಇಸ್ಕೊಂಡು ಸೀದಾ ಓನರ್ ಹತ್ರ ಬಂದು, ಓನರ್ ಹತ್ರ ದುಡ್ಡು ಕೊಟ್ಟು, ಓನರ್ ಹತ್ರ 200 ರೂಪಾಯಿ ದುಡ್ಡು ಇಸ್ಕೊಂಡು ಮನೆ ಕಡೆ ಹೊರಟೆ. ಇನ್ಮೇಲೆ ಅನ್ನಿಸ್ತು ಆ ಗಾಡಿನೂ ಬೇಡ, ಏನೂ ಬೇಡ, ನಮ್ಮ ಗಾಡಿ ನಮಗೆ ಕರೆಕ್ಟು. 3DX ಮುಂದೆ ಆ ಗಾಡಿ ಏನೂ ಇಲ್ಲ ಅಂತ ಅನ್ನಿಸ್ತು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಬಲೆ ಬಲೆ.